ಸಂತ ಕಬೀರ, ಗೌತಮ ಬುದ್ಧ, ಬಸವಣ್ಣ, ಅಂಬೇಡ್ಕರ್ರಂತಹ ಮಹಾನ್ ನಾಯಕರು ಮಹಿಳಾ ಪ್ರತಿಪಾದಕರಾಗಿ ಲಿಂಗ ತಾರತಮ್ಯದ ವಿರುದ್ಧ ಹೋರಾಟ ಮಾಡಿದವರನ್ನು ಮಹಿಳೆಯರು ಆದರ್ಶ ವ್ಯಕ್ತಿಗಳಾಗಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕರೆ ನೀಡಿದ್ದಾರೆ. ಕನಕಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ದಾನ್ ಫೌಂಡೇಶನ್, ಕುರುಪೇಟೆ ಕಲ್ಪವೃಕ್ಷ ಮಹಿಳಾ ಸಮೂಹ, ಕಸ್ತೂರಿ ಮಹಿಳಾ ಒಕ್ಕೂಟದ 25ನೇ ವರ್ಷದ ಬೆಳ್ಳಿ ಮಹೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಮಹಾಸಭೆಯಲ್ಲಿ ಅವರು ಪಾಲ್ಗೊಂಡು ಮಾತನಾಡಿದರು. ಮಹಿಳೆಯರಿಗಾಗಿ ಶಾಲೆಯನ್ನು ತೆರೆದು ಅಕ್ಷರದ ಬೆಳಕನ್ನು ನೀಡಿದ ಜ್ಯೋತಿ ಬಾಪುಲೆಯವರನ್ನು ನೀವು ನಿಮ್ಮ ಆದರ್ಶ ವ್ಯಕ್ತಿಗಳಾಗಿ ಜೀವನದಲ್ಲಿ ಇಟ್ಟುಕೊಳ್ಳುವಂತೆ ಕರೆ ನೀಡಿದರು. 4 ಗೋಡೆಗಳ ಮಧ್ಯೆಯಲ್ಲಿ ಟಿವಿ ಲೋಕದ ಧಾರಾವಾಹಿಗಳಲ್ಲಿ ಮಹಿಳೆಯರು ಮುಳುಗದಂತೆ ಮಾಡಿ ಸಂಘಟನೆಯ ಮೂಲಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಕನಕಪುರದಲ್ಲಿ ದಾನ್ ಫೌಂಡೇಶನ್ ಅಡಿಯಲ್ಲಿ ಮಾಡುತ್ತಿರುವ ಕೆಲಸ ಶ್ಲಾಘನೀಯವಾದ ವಿಚಾರವಾಗಿದೆ ಎಂದರು. ಹಾಗೆಯೇ ಸಂಘಟನೆಗಳಲ್ಲಿ ಪಾಲ್ಗೊಂಡ ಮಹಿಳೆಯರಿಗೆ ವೈಜ್ಞಾನಿಕ ಚಿಂತನೆಯನ್ನು ಮೂಡಿಸಿ ಅವರಲ್ಲಿ ಅಕ್ಷರದ ನಾಯಕತ್ವದ ಗುಣವನ್ನು ಬೆಳೆಸುವ ಮೂಲಕ ಸಮಾಜಕ್ಕೆ ಮಹಿಳಾ ನಾಯಕಿಯರನ್ನು ಕೊಡುಗೆಯಾಗಿ ನೀಡುತ್ತಿದೆ. ಇಂತಹ ಮಹಿಳೆಯರು ಕುಟುಂಬದ ಹೊರಬಂದು ಆರ್ಥಿಕ ಸಬಲೀಕರಣಗೊಳ್ಳುವುದು ಹೇಗೆ ಎಂದು ತೋರಿಸಿಕೊಟ್ಟಿದೆ. ಉದ್ಯಮಗಳನ್ನು ಸೃಷ್ಟಿ ಮಾಡಿ ಅವುಗಳನ್ನು ನಡೆಸಲು ಎಲ್ಲ ರೀತಿಯ ತರಬೇತಿಯನ್ನು ನೀಡಲಾಗುತ್ತಿದೆ. ಹಾಗೆಯೇ ಕರ್ನಾಟಕದಲ್ಲಿ 1.5 ಲಕ್ಷ ಮೈಕ್ರೋ ಫೈನಾನ್ಸ್ಗಳಿದ್ದು ಇವುಗಳು ಮಹಿಳೆಯರು ವಿಷಯದ ಬಟ್ಟಲು ತೆಗೆದುಕೊಳ್ಳುವಂತೆ ಮಾಡಿವೆ. ಆದರೆ ನಾವು ದಾನ್ ಫೌಂಡೇಶನ್ ಇವತ್ತಿನವರೆಗೂ ಯಾವುದೇ ಜೀವ ತೆಗೆಯುವ ಕೆಲಸವನ್ನು ಮಾಡಿಲ್ಲ, ಬದಲಾಗಿ ಜೀವ ಉಳಿಸುವ ಕೆಲಸವನ್ನು ನೋಡಿದ್ದೇವೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಕನಕಪುರ ಕೆನರಾ ಬ್ಯಾಂಕ್ ಶಾಖಾ ವ್ಯವಸ್ಥಾಪಕರಾದ ಹೇಮಂತ್ ಕುಮಾರ್ ಅವರು ಮಾತನಾಡಿ, ಮಹಿಳಾ ಸಂಘಟನೆಗಳ ಮೂಲಕ ಕಿರು ಉದ್ಯಮಗಳನ್ನು ತೆರೆಯಲು ಸಹಕಾರವನ್ನು ನಮ್ಮ ಬ್ಯಾಂಕ್ ನೀಡುತ್ತಾ ಬಂದಿದೆ. ಮಹಿಳೆಯರು ಕುರಿ, ಹಸು, ಮೇಕೆ ಸಾಕಾಣಿಕೆ, ಕೃಷಿ ಮಾಡಲು ಜೊತೆಗೆ ಕೌಶಲ್ಯ ಆಧಾರಿತ ವೃತ್ತಿ ಮಾಡಲು ಉದ್ಯಮಗಳನ್ನು ನಡೆಸಲು ಸಹಕಾರವನ್ನು ನೀಡಲಾಗುತ್ತಿದೆ. ಆದರೆ ಸಿಕ್ಕ ಸೌಲಭ್ಯವನ್ನು ಸದುಪಯೋಗ ಮಾಡಿಕೊಳ್ಳದೆ ಸಾಲ ಮರುಪಾವತಿ ಮಾಡಲಾಗದೆ ಸಂಕಷ್ಟಕ್ಕೆ ಸಿಲುಕದಂತೆ ಕಿವಿಮಾತು ಹೇಳಿದರು. ಇದೇ ವೇದಿಕೆಯಲ್ಲಿ ಆರ್ಟ್ ಆಫ್ ಲಿವಿಂಗ್ನ ಯೋಗ ಶಿಕ್ಷಕಿ ಶಿಲ್ಪಾರವರು ನಮ್ಮ ಮನಸ್ಸು ವ್ಯಾಕುಲಗೊಳ್ಳದಂತೆ ಪ್ರತಿದಿನ ಯೋಗ ಮಾಡುವ ಮೂಲಕ ಮಾಡಬಹುದು ಎಂದು ತಿಳಿಸಿದ್ದಾರೆ. ವೇದಿಕೆಯಲ್ಲಿ ಒಕ್ಕೂಟದ ನಿರ್ದೇಶಕರಾದ ಲತಾ, ಭಾಗ್ಯಲಕ್ಷ್ಮಿ, ಇಸಿ ನಾಯಕರುಗಳು, ಆರ್ಗ್ಯಾನಿಕ್ ಕಂಪನಿಯ ಕುಮುದ, ಕನಕಪುರ ಕಸ್ತೂರಿ ಮಹಿಳಾ ಒಕ್ಕೂಟದ ಸಿಬ್ಬಂದಿಗಳಾದ ವರಲಕ್ಷ್ಮಿ, ಮಮತಾ, ರಾಣಿ, ರೇಣುಕಾ, ವಲಯ ಸಂಯೋಜಕರಾದ ಕೆಟಿ ರಾಘವೇಂದ್ರ ಒಳಗೊಂಡಂತೆ 300ಕ್ಕೂ ಹೆಚ್ಚು ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮಹಿಳೆಯರು ತಮ್ಮ ಒಂದು ಯಾವುದೇ ಚಟುವಟಿಕೆಗಳಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿ ನಾನು ವಿನಂತಿಸ್ತೀನಿ. ಅದೇ ರೀತಿ ಬಸವಣ್ಣ 12ನೇ ಶತಮಾನದ ಬಸವಣ್ಣ ಇದ್ದಾರಲ್ಲ, ಆ ಬಸವಣ್ಣನ ಕಾಲಘಟ್ಟದಲ್ಲಿ ಮಹಿಳೆಯರು ಮನೆಯಿಂದ ಈಚೆಗೆ ಬರಲಿಲ್ಲ. ಮುಖಕ್ಕೆ ರಾಚುವಂತ ಲಿಂಗ ತಾರತಮ್ಯ ಇತ್ತು, ಮುಖಕ್ಕೆ ರಾಚುವಂತ ಮಹಿಳೆಯರ ತಾರತಮ್ಯ ಇತ್ತು. ಆದರೆ ಅವನ ಅನುಭವ ಮಂಟಪದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾನೆ. ನೋಡಿ, ಹಡಪದ ಅಪ್ಪಣ್ಣನ ಹೆಂಡತಿ ನೀಲಮ್ಮ ಅಂತಕ್ಕಂಥವಳು, ಮುಕ್ತಾಯಕ್ಕ, ಆಮೇಲೆ ಬಸವಣ್ಣನ ಹೆಂಡತಿ ಆದಿಯಾಗಿ ಎಲ್ಲ ಮಹಿಳೆಯರನ್ನ ಕಾಳವೆ, ನೀಲವೆ, ಇಂಥ ಅನೇಕ ಮಹಿಳೆಯರನ್ನ ಆಯ್ದಕ್ಕೆ ಲಕ್ಕಮ್ಮನಂತ ಮಹಿಳೆಯರನ್ನ ಜಾತಿ ಒಬ್ಬರನ್ನ ಕರ್ಕೊಂಡು ಶಿವಶರಣೆ ಮಾಡ್ತಾರೆ. ಅನುಭವ ಮಂಟಪದ ಅವನ್ನೆಲ್ಲ ಲಿಂಗ ತಾರತಮ್ಯವನ್ನು ತಂದು ಮುಖಾಮುಖಿಯಾಗಿ ತೋರಿಸ್ತಾರೆ. ಹಾಗಾಗಿ ಯಾವುದೇ ಗಂಡಿನ ಹೆಣ್ಣಿನ ನಡುವೆ ತಾರತಮ್ಯವನ್ನು ಎಣಿಸದೆ ಲಿಂಗ ತಾರತಮ್ಯವನ್ನು ತೊರೆದು ಈ ಮಹಿಳೆಯ ಸಮಾನತೆಯನ್ನು ಸಾರುವಂತ ಬಸವಣ್ಣನವರನ್ನ ನಿಮ್ಮ ಸಂಘಟನೆಯ, ನಿಮ್ಮ ಚಳುವಳಿಯ ಒಂದು ಭಾಗವನ್ನಾಗಿಸಿಕೊಳ್ಬೇಕು ಅಂತಕ್ಕಂಥದ್ದು ನನ್ನ ವಿನಂತಿ. ಅದರ ಜೊತೆಗೆ 18ನೇ ಶತಮಾನಕ್ಕೆ ಬಂದ್ರೆ ಹೆಣ್ಣು ಮಕ್ಕಳು ಈ ನೆಲದಲ್ಲಿ ವಿದ್ಯಾಭ್ಯಾಸ ಮಾಡೋ ಹಾಗಿರಲಿಲ್ಲ. ಅಸ್ಪೃಶ್ಯರಿಗೆ ವಿದ್ಯಾಭ್ಯಾಸ ಇರಲಿಲ್ಲ. ಶೋಷಿತ ಸಮಾಜದ ಯಾವ ಒಬ್ಬ ವ್ಯಕ್ತಿಗೂ ಕೂಡ ಬ್ರಾಹ್ಮಣರನ್ನ ಹೊರತುಪಡಿಸಿದೆ ಬ್ರಾಹ್ಮಣರ ಗುರುಕುಲಗಳಲ್ಲಿ ಗಂಡಸರು ಮಾತ್ರ ವಿದ್ಯಾಭ್ಯಾಸ ಇತ್ತು, ಹೆಂಗಸರಿರಲಿಲ್ಲ, ಬ್ರಾಹ್ಮಣರ ಹೆಂಗಸರಿರಲಿಲ್ಲ. ಆದರೆ ಈ ಅಸಮಾನತೆಯ ವಿರುದ್ಧ 18ನೇ ಶತಮಾನದಲ್ಲಿ ಮೊಟ್ಟಮೊದಲು ತೊಡೆತಟ್ಟಿ ನಿಂತವರು ಮಹಾತ್ಮ ಜ್ಯೋತಿಬಾ ಫುಲೆ, ಅವರ ಹೆಂಡತಿ ಮಾತೆ ಸಾವಿತ್ರಿಬಾಯಿ ಫುಲೆಯವರು ತನ್ನ ಸ್ವಂತ ದುಡ್ಡಲ್ಲಿ, ತಮ್ಮ ಸ್ವಂತ ನೆಲದಲ್ಲಿ ಮೊಟ್ಟಮೊದಲ ಬಾರಿಗೆ ಅವರು ಶಾಲೆ ತೆರೀತಾರೆ. ಎಲ್ಲ ಮಕ್ಕಳು ಕೂಡ ವಿದ್ಯಾಭ್ಯಾಸವನ್ನ ದಾರಿ ಅಂತಾರೆ. ಹಾಗಾಗಿ ಈ ದೇಶದಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಉಂಟು ಮಾಡೋದ್ರ ಮುಖಾಂತರ ಮಹಿಳೆಯರ ಒಳಗಡೆ ಒಂದು ಜಾಗೃತಿ ಮೂಡಿಸಿದ್ರಲ್ಲ ಮಾತೆ ಸಾವಿತ್ರಿಬಾಯಿ ಫುಲೆಯವರು, ಅವರು ನಿಮ್ಮ ಐಕಾನಾಗಿರಬೇಕು ಮತ್ತು ಎಲ್ಲ ಮಹಿಳಾ ಸಂಘಗಳಲ್ಲಿ ನೀವು ಅಡಾಪ್ಟ್ ಮಾಡಿಕೊಂಡು ಅಳವಡಿಸಿಕೊಳ್ಬೇಕು. ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ತಾಯಿ ಸಾವಿತ್ರಿಬಾಯಿ ಫುಲೆಯವರು ನಿಮ್ಮ ಆದರ್ಶನೀಯ ವ್ಯಕ್ತಿಯಾಗಿ ನಿಲ್ಲಬೇಕು. ಅದರ ಜೊತೆಗೆ ನೋಡಿ, ಈ ದೇಶದಲ್ಲಿ ಒಬ್ಬ ಸಂತ ಇದ್ದಾರೆ, ಉತ್ತರದ ಸಂತ ಪರಂಪರೆ ಇದೆ. ಉತ್ತರ ಪ್ರದೇಶದಲ್ಲಿ ಒಂದು ಸಂತ ಪರಂಪರೆ ಇರುತ್ತೆ. ಸಂತ ಕಬೀರ ಅಂತಕ್ಕಂಥವ್ರನ್ನ ನೀವು ಕೇಳಿರಬಹುದು. ಸಂತ ಕಬೀರ ಇರಲ್ಲ, ಸಂತ ಕಬೀರ ನಮ್ಮ ಡಾಕ್ಟರ್ ಅಂಬೇಡ್ಕರ್ ತಮ್ಮ ಜೀವನದ ಗುರುಗಳಾಗಿ ಅವ್ರನ್ನ ತಗೊಂಡಿದ್ದಾರೆ.
ನಾವು ಈ ಹೊತ್ತಿನಲ್ಲಿ ನೆನೆಸ್ಕೊಳ್ಬೇಕಾಗಿರ್ತಕ್ಕಂಥ ಸಂತ ಕವಿಗೆ ಇರ್ತಾರಲ್ಲ, ಅವರು ಈ ನೆಲದ ಮೊಟ್ಟ ಮೊದಲ ಮಹಿಳಾ ಪ್ರತಿಪಾದಕರಾಗಿದ್ದಾರೆ. ನೋಡಿ, ಅವ್ರಿಗೆ ಇಡೀ ಬ್ರಾಹ್ಮಣರು 40 ವರ್ಷಕ್ಕೊಂದು ಸಾರಿ ಒಂದು ಸಭೆ ಸೇರ್ತಾರೆ. ಆ 40 ವರ್ಷಕ್ಕೊಂದು ಸಾರಿ ಸೇರಿದಂತ ಸಭೆಯಲ್ಲಿ ಒಂದು ವಿಚಾರವನ್ನು ಚರ್ಚೆ ಮಾಡ್ತಾರೆ. ಆ ಚರ್ಚೆ ಕಗ್ಗಂಟಾಗೋಗ್ಬಿಡ್ತದೆ. ಇದು ಹೇಗೆ ಬಗೆಹರಿಸಬೇಕು ಅಂತಕ್ಕಂಥದ್ದು ಗೊತ್ತಿರೋದಿಲ್ಲ. ಆಗ ಇಡೀ ಬ್ರಾಹ್ಮಣರ ಕೂಟದಲ್ಲಿದ್ದಂಥವರು ಒಂದು ಸಜೆಷನ್ ಕೊಡ್ತಾರೆ. ಸಜೆಷನ್ ಏನಂತಂದ್ರೆ, ಈ ಸಮಸ್ಯೆಯನ್ನ ಕಬೀರ ಬಗೆಹರಿಸ್ತಾನೆ, ಕಬೀರನ್ನ ಕರೀಬೇಕು ಅಂತಾರೆ. ಅವ್ರಿಗೆ ಬ್ರಾಹ್ಮಣರಿಗೆ ಆಶ್ಚರ್ಯ ಆಗಿರುತ್ತೆ. ಏನ್ರಿ ಅವನೊಬ್ಬ ಸಾವನ್ನ ಕರೆದ್ರೆ ಅವನ ಹೆಂಗೆ ಬಗೆಹರಿಸ್ತಾರೆ? ನಮಗೆ ಸಾವರು ಏನೋ ಗೊತ್ತಿಲ್ಲ. ಈ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ವ್ಯಕ್ತಿ ಕಬೀರ ಅಂತ ಅಂತಾರೆ. ಹಾಗಾದ್ರೆ ಜಾತಿನ ಮುಖ್ಯ ಮಾಡಿ ಕಬೀರನ್ನ ಕರೀತಾರೆ. ಆ ಕರೆಯಕ್ಕೆ ಹೋಗ್ತಾರೆ ಕಬೀರೇ, ಬ್ರಾಹ್ಮಣರು ಇಡೀ ಸಂಸತ್ತು ನಿಮ್ಮನ್ನ ಕರೀತಾ ಇದೆ, ನೀವು ಬರಬೇಕು, ಇಂಥದ್ದೊಂದು ಸಮಸ್ಯೆ ಇದೆ, ಬಗೆಹರಿಸಬೇಕು ಅಂತ ಕೇಳ್ತಾರೆ. ಆಗ ಕಬೀರ ಹೇಳ್ತಾನೆ, ನೋಡಿ ನಾನು ಬರೋಕೆ ಸಮಸ್ಯೆ ಎಲ್ಲ ಬರ್ತೀನಿ, ಆದ್ರೆ ನನ್ನ ಜೊತೆ ಮೀರಾನು ಬರ್ತಾಳೆ ಅಂತ ಹೇಳ್ತಾರೆ. ಅವ್ರಿಗೆ ಡಿಪ್ಲೊಮಾ ಕೊಡ್ತಾರೆ. ಮುಸ್ಲಿಂ ಆಗಿರ್ಕೊಂಡು ನಿಮ್ ಕರೆಯದೇ ದೊಡ್ಡ ಕಷ್ಟ. ನಾವು ಹೆಂಗಸರು ಬೇರೆ ಬರಬೇಕು ಅಂತಲ್ಲ, ಬ್ರಾಹ್ಮಣರಿಗೆ ಹೆಂಗಸರು ಹಾಕೋಲ್ಲ, ಹೆಂಗಸರನ್ನ ಈ ಸಭೆಯಿಂದ ಹೊರಗಡೆ ಇಟ್ಬಿಡ್ತೀವಿ ನಾವು. ಈ ಬ್ರಾಹ್ಮಣ ಸಭೆಯಲ್ಲಿ ಹೆಂಗಸಿಗೆ ಕೆಲಸ ಅಂತ ಹೇಳ್ತಾರೆ. ನನಗದೆಲ್ಲ ಗೊತ್ತಿಲ್ಲ. ಈ ಕಬೀರ ಬರಬೇಕು ಅಂತಂದ್ರೆ ಮೀರನೂ ಬರಬೇಕು, ಮೀರ ಬರ್ತಾಳೆ, ಮೀರ ಬಂದ್ರೆ ಈ ಕಬೀರ ಬರ್ತಾನೆ ಅಂತ ಬರಲ್ಲ ಅಂತ ಈ ವಿಚಾರವನ್ನು ಬ್ರಾಹ್ಮಣರ ಸಂಸದಕ್ಕೆ ತಿಳಿಸ್ತಾರೆ. ಮೀರ ಬರ್ತಾಳಂತೆ, ಸರ್ ಮೀರ ಬಂದ್ರೆ ಕಬೀರ ಬರುವಂತೆ, ಕಬೀರ ಬರ್ತಾರೆ, ಕಬೀರ ಮೀರ ಬರುವಂತೆ, ಕಬೀರ ಬರುವಂತೆ ಅಂತ. ಆಗ ಹಾಳಾಗೋದ್ರೆ ಆ ಮೀರನ್ನು ತಗೊಂಡು ಬಾ ಹೇಳಪ್ಪ ಅಂತಾರೆ. ಆಗ ಮೀರ ಮತ್ತು ಕಬೀರ ಇಬ್ಬರು ಅನ್ಯ ಧರ್ಮೀಯರು ಮತ್ತು ನಾರಿಯೊಬ್ಬರು ಇಬ್ರು ಸೇರಿ ಚರ್ಚೆ ಕಕ್ಕಂಟಾಗೋಗಿದ್ದಂತ ಉತ್ತರನೇ ಕಂಡಿಡಿಯಲಾಗದಿರತಕ್ಕಂಥ ಬಹಳ ದೊಡ್ಡ ಸಮಸ್ಯೆಯನ್ನ ಕಬೀರ ಮತ್ತು ಮೀರ ಇಬ್ರು ಸೇರಿ ಬಗೆಹರಿಸ್ತಾರೆ. ಅವರು ಕೊಟ್ಟಂತ ಉತ್ತರವನ್ನ ನಿಸ್ಸಂದೇಹವಾಗಿ ನಿಸ್ಸಂಶಯವಾಗಿ ಒಪ್ಪಿಡಿದ ಬ್ರಾಹ್ಮಣರ ಸಂಸತ್ತು. ಯಾಕೆಂತಂದ್ರೆ ಈ ವಿಚಾರವನ್ನ ಕಬೀರ ಯಾಕೆ ಮೀರನ್ನು ಕರ್ಕೊಂಡಲ್ಲ ಅಂತಂದ್ರೆ, ಎಂದೆಂದಿಗೂ ಸಭೆಯಲ್ಲಿ ಮಹಿಳೆ ಅಂತಕ್ಕಂಥವ್ರು, ಲೇಡೀಸ್ ಅಂತಕ್ಕಂಥವ್ರು, ಒಬ್ಬರು ನಾರಿ ಅಂತಕ್ಕಂಥವ್ರು ಇರ್ಕೂಡುದು ಅಂತ ಹೇಳಿರ್ತಾರಲ್ಲ, ಆ ತಾರತಮ್ಯದ ವಿರುದ್ಧವಾಗಿ ಮಹಿಳೆಯರನ್ನು ಜೊತೆಗೆ ಕರ್ಕೊಂಡು ಹೋಗ್ತಾನೆ. ಮಹಿಳಾ ಪ್ರತಿಪಾದಕರಾಗಿ ಸಂತ ಕಬೀರ ಇಡೀ ಭಾರತದ ಚರಿತ್ರೆಯಲ್ಲಿ ನಿಲ್ಬೇಕಾಗಿರ್ತಕ್ಕಂಥ ವ್ಯಕ್ತಿ ಅಲ್ವಾ, ನಿಲ್ಬೇಕಾಗಿತ್ತ ಅಲ್ವಾ? ನಿಂತ್ಕೊಳ್ಳಿಲ್ಲ ಅಂತಂದ್ರೆ ನೀವು ಈ ಮಹಿಳಾ ಸಮಾನತೆ ಪ್ರತಿಪಾದಕರನ್ನ ಅಧ್ಯಯನ ಮಾಡಿಲ್ವಲ್ಲ, ಅವ್ರನ್ನ ಮೈಕನ್ನ ತಗೊಂಡಿಲ್ವಲ್ಲ. ನೀವು ಹೆಂಗೆ ನೀವು ಯಾವ ರೀತಿ ನೀವೇನು ತಗೊಂಡಿಲ್ಲ ಅಂತಂದ್ರೆ, ನಿಮ್ಮ ಬಾಯಲ್ಲಿ ಸಂತ ಕಬೀರ, ಮಹಾತ್ಮ ಜ್ಯೋತಿಬಾಪುಲೆ, ತಾಯಿ ಸಾವಿತ್ರಿಬಾಯಿ, ಗೌತಮ ಬುದ್ಧ, ಯಶೋಧರೆ, ಅಮೃತಪಾಲಿ ಇಂಥ ಮಹಿಳಾ ಸಂಘದ ಪ್ರತಿಪಾದಕಿಯರು ಬರೋದಿಲ್ವೋ ಅಲ್ಲಿವರೆಗೆ ಜಗತ್ತು ನಿಮ್ಮ ಬಗ್ಗೆ ಯಾಕೆ ತಿಳ್ಕೊಳ್ಳುತ್ತೆ, ನಿಮ್ಮ ವಿಚಾರವನ್ನು ಯಾಕೆ ನೋಡುತ್ತೆ? ಸೊ ಆ ಎಲ್ಲ ಕಾರಣಗಳಿಂದಾಗಿ ಮಹಿಳಾ ಪ್ರತಿಪಾದಕನಾಗಿರ್ತಕ್ಕಂಥ ಸಂತ ಕಬೀರ ಬಹಳ ದೊಡ್ಡ ಗ್ರೇಟೆಸ್ಟ್ ಪರ್ಸನಾಲಿಟಿ ಇನ್ ಅವರ್ ಕಂಟ್ರಿ. ಸೊ ಆದ್ರಿಂದ ಆ ವ್ಯಕ್ತಿಯನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ನಾನು ಹೇಳ್ತೇನೆ. ಅದೇ ರೀತಿ ಮುಂದುವರಿದ ಭಾಗವಾಗಿ 19ನೇ ಶತಮಾನದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಮತ್ತು ಅವರ ಹೆಂಡತಿ ರಮಾಬಾಯಿ ಅಂಬೇಡ್ಕರ್ ಅವರು, ರಮಾಬಾಯಿ ಅಂಬೇಡ್ಕರ್ ಇದ್ದಾರಲ್ಲ, ಅವರು ಈ ದೇಶದ ಎಲ್ಲ ಹೆಣ್ಣು ಮಕ್ಕಳ ಭವಿಷ್ಯವನ್ನು ಬರೆದಿರ್ತಕ್ಕಂಥ ಮಹಾತಾಯಿಯವರು. ಯಾಕೆ ಗೊತ್ತಾ? ಡಾಕ್ಟರ್ ಅಂಬೇಡ್ಕರ್ ಅವರು ಓದಲು ಲಂಡನ್ ಹೋಗ್ತಾರೆ. ಲಂಡನ್ ಹೋದಾಗ ಇಲ್ಲಿ ಖಾಲಿ ಹೋಟೆಲ್ ಅಂದ್ಕೊಂಡಿರ್ತಾರೆ, ಊಟ ಇರಲ್ಲ ಅವ್ರಿಗೆ, ಬಟ್ಟೆ ಇದೆಲ್ಲ ತೇಪು ಬಟ್ಟೆ ಹಾಕೊಂಡಿರ್ತಾರೆ, ಪಪ್ಪೆ ಬೆಣ್ಣೆ ಹಾಕೊಂಡು ಹೋಗ್ತಾ ಇರ್ತಾರೆ. ಆಗ ಅವ್ರನ್ನ ಬ್ಯಾರಿಸ್ಟರ್ ಹೆಂಡತಿ ಪಪ್ಪೆ ಬೆಣ್ಣೆ ಹಾಕೊಂಡು ಮಾತಾಡೋದ್ರಿ ಅಂತೇಳಿ ಅಪಮಾನ ಮಾಡ್ತಾರೆ ರಮಾಬಾಯಿ ಅಂಬೇಡ್ಕರ್ನ. 4 ಮಕ್ಕಳು ಸತ್ತೋಗ್ತಾರೆ ರಮಾಬಾಯಿ ಅಂಬೇಡ್ಕರ್ ಅವ್ರಿಗೆ. 4 ಮಕ್ಕಳನ್ನ ಸಮಾಧಿ ಮಾಡ್ತಾರೆ. ಆದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು ವಿಷಯನೇ ತಿಳಿಸಲ್ಲ. ಯಾಕೆಂದ್ರೆ ಅಂಬೇಡ್ಕರ್ ಅವರ ಮಕ್ಕಳು ಸತ್ತೋಗ್ಬಿಟ್ರು ಅನ್ನೋ ವಿಚಾರ ಗೊತ್ತಾಗ್ಬಿಟ್ರೆ ಅವ್ರು ಓದಲ್ಲ. ಈ ದೇಶದ ಬಡವರ ಭವಿಷ್ಯವನ್ನು ಬರೆಯಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ 4 ಮಕ್ಕಳನ್ನ ತಾವು ಜೀವಂತವಾಗಿರುವಾಗ ಸಮಾಧಿ ಮಾಡಿರ್ತಕ್ಕಂಥ ರಮಾಬಾಯಿ ಅಂಬೇಡ್ಕರ್ ಅವರು ಆ ಮುಖಾಂತರ ಭಾರತದ ಚರಿತ್ರೆಯನ್ನ ಭವಿಷ್ಯವನ್ನು ಬರೆದಿರ್ತಕ್ಕಂಥ ರಮಾಬಾಯಿ ಅಂಬೇಡ್ಕರ್ ಅವರು ನಮಗೆ ಐಕಾನ್ ಆಗಿರಬೇಕು. ಅವರ ಜಾತಿ ಯಾವುದೇ ಇರಲಿ, ಜಾತಿಯಲ್ಲ ಇಲ್ಲಿ ಮುಖ್ಯ, ನೀತಿ ಮುಖ್ಯ. ನೀತಿಯನ್ನು ತೆಗೆದುಕೊಳ್ಳಬೇಕು. ಡಾಕ್ಟರ್ ಅಂಬೇಡ್ಕರ್ ಅವರು ಏನಾದ್ರು ಒಂದು ಕಾನ್ಸ್ಟಿಟ್ಯೂಷನ್ ಒಳಗಡೆ ಇದೆಲ್ಲವನ್ನ ಸೇರಿಸಬೇಕಂತಂದ್ರೆ, ಸಂಘ ಕಟ್ಟತಕ್ಕಂಥ ಅವಕಾಶ, ಸಂಘದ ಸದಸ್ಯರಾಗ್ತಕ್ಕಂಥ ಅವಕಾಶವನ್ನು ನಿಮಗೆ ಕೊಡಲಿಲ್ಲ ಅಂತಂದ್ರೆ ನೀವು ದಾನ್ ಫೌಂಡೇಶನ್ ಸಂಘ ಕಟ್ಟಕ್ಕಾಗ್ತಿರಲಿಲ್ಲ, ಅದರ ಸದಸ್ಯರಾಗಿ ನೀವು ಈ ಒಂದು ಆಡಿಟೋರಿಯಂಗೆ ಬಂದು. ಆದ್ರಿಂದ ಮಹಿಳಾ ಪ್ರತಿಪಾದಕರಾಗಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ, ಅವರ ಹೆಂಡತಿ ರಮಾಬಾಯಿ ಅಂಬೇಡ್ಕರ್ ಅವ್ರನ್ನ ನೀವು ಯಾವತ್ತೂ ಗೌರವಪೂರ್ವಕವಾಗಿ ನಿಮ್ಮ ಸಂಘದ ಎದೆಯಲ್ಲಿ ಅಂತರಾಳದಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನ ನಾನು ಈ ಸಭೆಯಲ್ಲಿ ತರ್ತಾ ಇದ್ದೀನಿ. ಅದರ
ನಾನು ನನ್ನ ಮಾತು ಮುಗಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಏನಂತಂದ್ರೆ ಈಗಾಗಲೇ ನೀವು ಬೇಕಾದಷ್ಟು ಸಾಧಿಸಿದ್ದೀರ, ಆದರೆ ಸಾಧಿಸಬೇಕಾಗಿರ್ತಕ್ಕಂಥದ್ದು ಇನ್ನೂ ಬಹಳಷ್ಟಿದೆ. ಏನು ಸಾಧಿಸಬೇಕು ನೀವು? ನೀವು ಯಾವುದೋ ಒಂದು ಸಂಘದ ಮುಖಾಂತರ ಒಂದಷ್ಟು ಸಾಲಗಳನ್ನು ತೆಗೆದುಕೊಂಡು ನಿಮ್ಮ ಕುಟುಂಬದ ವಿಚಾರಗಳನ್ನು ಮಾತ್ರ ನೀವು ಬಗೆಹರಿಸಿಕೊಂಡಿದ್ರೆ ಅದಷ್ಟಕ್ಕೆ ನಿಮ್ಮ ತಾರ್ಕಿಕವಾದಂಥ ನಿಮ್ಮ ಗುರಿಯನ್ನು ನೀವು ತಲುಪಬೇಕಾಗಲ್ಲ. ನೀವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಶ್ರೀಲಂಕಾ ಇರ್ಬೋದು, ಥಾಯ್ಲೆಂಡ್ ಇರ್ಬೋದು, ಬ್ಯಾಂಕಾಕ್ ಇರ್ಬೋದು, ಸಿಂಗಾಪುರ ಇರ್ಬೋದು, ಯಾವುದೇ ರಾಷ್ಟ್ರಗಳಿಗೆಲ್ಲ ಆ ರಾಷ್ಟ್ರವನ್ನು ಮುನ್ನಡೆಸ್ತಾ ಇರ್ತಕ್ಕಂಥವ್ರು ಗಂಡಸಲ್ಲ, ಹೆಂಗಸು, ಹೆಣ್ಣು ಮಕ್ಕಳು ಆ ರಾಷ್ಟ್ರವನ್ನು ಮುನ್ನಡೆಸ್ತಾರೆ. ಕಾರ್ ಡ್ರೈವಿಂಗ್ ಹಿಡಿದು, ಹೋಟೆಲ್ ಮ್ಯಾನೇಜ್ಮೆಂಟ್ ಇಂದ ಹಿಡಿದು, ಟೂರಿಸಂ ಫ್ರೆಂಡ್ಲಿಯಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಆ ದೇಶವನ್ನು ಮುನ್ನಡೆಸ್ತಾ ಇರ್ತಕ್ಕಂಥವ್ರು ಯಾರಂತಂದ್ರೆ ಮಹಿಳೆಯರು. ಹೇಗೆ ಮುನ್ನಡೆಸ್ತಾ ಇದ್ದಾರೆ ಅಂತಂದ್ರೆ, ಈಗ ನೀವು ಕಟ್ಕೊಂಡಿಲ್ಲ, ಇದನ್ನೆಲ್ಲ ಒಂದು ಕೋರ್ಸ್ ಮಾಡ್ತಾರೆ, ಇದೆಲ್ಲ ಒಂದು ಶಕ್ತಿ ಮಾಡಿದ್ದಾರೆ. ಈ ಶಕ್ತಿಯ ಮುಖಾಂತರ ಅವರು ಬೇಕಾದಷ್ಟು ಶಿಕ್ಷಣ ಸಂಸ್ಥೆಗಳನ್ನ, ಹೋಟೆಲ್ ಉದ್ಯಮವನ್ನ, ಇಂಡಸ್ಟ್ರಿಯಲ್ಗಳನ್ನ ಎಲ್ಲವನ್ನ ತೆಗೆದಿದ್ದಾರೆ. ಆದ್ರೆ ನಿಮ್ಮ ಶಕ್ತಿ ಇಲ್ಲ ಅಂತಲ್ಲ, ನಿಮಗೂ ಕೂಡ ಶಕ್ತಿ ಇದೆ. ನೀವು ನಿಮ್ಮ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಯನ್ನ ಈ ದಾನ್ ಫೌಂಡೇಶನ್ ಮುಖಾಂತರ ನೀವೇ ತೆಗೆಯಬಹುದು. ನಿಮ್ಮ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ದುಡಿಯುವ ಕೈಗಳಿಗೆ ಉದ್ಯೋಗ ಕೊಡ್ತಕ್ಕಂಥ ಒಂದು ಇಂಡಸ್ಟ್ರಿಯಲ್ ಅನ್ನ, ಒಂದು ಕಾರ್ಖಾನೆಗಳನ್ನ, ಒಂದು ಕೈಗಾರಿಕೆಯನ್ನ ನೀವೇ ಸ್ಥಾಪನೆ ಮಾಡಬಹುದು. ನಿಮ್ಗೆ ಇದಕ್ಕಿಂತ ದೊಡ್ಡ ಶಕ್ತಿ ಏನು ಬೇಕಾಗಿದೆ? ಸೊ ಆ ಹಿನ್ನೆಲೆಯಲ್ಲಿ ನಿಮ್ಮ ಆಲೋಚನೆಯನ್ನ ಬದಲಾಯಿಸಬೇಕು, ನಿಮ್ಮ ಆಲೋಚನೆಯನ್ನ ವಿಸ್ತಾರಗೊಳಿಸಬೇಕು. ಆ ಮುಖಾಂತರ ಕನಕಪುರದ ದಾನ್ ಫೌಂಡೇಶನ್ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೆಸರಾಂತ ಸಂಸ್ಥೆಯಾಗಿ ಬೆಳಿಬೇಕು. ಅದು ಬೆಳಿಬೇಕು ಅಂತಂದ್ರೆ ನೀವು ಪ್ರಜ್ಞಾವಂತರಾಗಬೇಕು, ಆರ್ಥಿಕ ಚಿಂತನೆಗಳನ್ನ ಮೈಗೂಡಿಸ್ಕೊಳ್ಬೇಕು. ಅದನ್ನ ಮೈಗೂಡಿಸ್ಕೊಂಡಾಗ ಮಾತ್ರ ನಿಮಗೆ ಒಂದು ದೊಡ್ಡ ಬೆಳವಣಿಗೆ ಆಗಿ ಕಾಣಿಸುತ್ತೆ. ಇದಕ್ಕೆ ಎಲ್ಲ ಪೂರಕವಾದಂತಹ ವ್ಯವಸ್ಥೆಗಳು ಬರಲಿ ಮತ್ತು ಅದು ಸೂಕ್ತ ಸನ್ನಿವೇಶ, ಸೂಕ್ತ ಸಮಯ ಮತ್ತು ನಮ್ಮ ಹೇಮಂತ್ ಕುಮಾರ್ ಅವರಂತ ಮ್ಯಾನೇಜರ್ಗಳು ನಿಮಗೆ ದೊರಕಲಿ. ನಿಮಗೆ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥ ಹಣಕಾಸಿನ ನೆರವು ಮತ್ತು ಸಹಕಾರವನ್ನು ಮಾಡಲಿ ಅಂತ ಹೇಳ್ತಾ ನಾನೊಂದು ಚಿಕ್ಕ ಕಥೆಯನ್ನ ಹೇಳ್ತೀನಿ. ಸ್ನೇಹಿತರೆ, ಏನು ಕಥೆ ಅಂತಂದ್ರೆ, ಒಂದು ಊರಿನಲ್ಲಿ ಒಬ್ಬ ಕುರುಡ ಗೆಳೆಯ ಇರ್ತಾನೆ, ಇನ್ನೊಬ್ಬ ಅವನ ಜೊತೆನಲ್ಲಿ ಒಬ್ಬ ಕೈ ಕಾಣ ಗೆಳೆಯ ಇರ್ತಾನೆ. ಈ ಕುರುಡ ಮತ್ತು ಕೈ ಕಾಣ ಇಬ್ಬರು ಗೆಳೆಯ ಇರ್ತಾರಲ್ಲ, ಇವರು ಬಹಳ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಒಡನಾಟದಲ್ಲಿ ಇರ್ತಾರೆ. ಒಡನಾಟದಲ್ಲಿದ್ದು ಎಲ್ಲ ಕಡೆ ತಿರುಗಾಡ್ಕೊಂಡು, ಎಲ್ಲ ಕಡೆ ಓಡಾಡ್ಕೊಂಡು ಅವ್ರು ಒಬ್ಬರಿಗೊಬ್ಬರು ಬಿಟ್ಕೊಡದೇ ಇರ್ತಾರೆ. ಒಂದು ದಿನ ಒಂದು ಘಟನೆ ಆಗುತ್ತೆ. ಏನಂತಂದ್ರೆ, ಒಬ್ಬ ಕುರುಡ ಗೆಳೆಯನ ಮತ್ತು ಆ ಕೈ ಕಾಣ್ತಕ್ಕಂಥ ಇಬ್ಬರು ಗೆಳೆಯರು ಒಟ್ಟಿಗೆ ಮಲ್ಕೊಂಡಿರ್ತಾರೆ. ಈ ಕುರುಡನಿಗೆ ಬೆಳಿಗ್ಗೆ ಬೇಗ ಎಚ್ಚರ ಆಗ್ಬಿಡುತ್ತೆ. ಎಚ್ಚರ ಆಗಿದ ತಕ್ಷಣ ಅವನೇನ್ ಮಾಡ್ತಾನೆ, ಅವನು ಕುರುಡುಗೋಲು ಕಳೆದೋಗ್ಬಿಡ್ತದೆ. ಆ ಕುರುಡುಗೋಲನ್ನ ಸುತ್ತ ಹುಡುಕ್ತಾನೆ, ಎಲ್ಲಿದೆ ಈ ಕುರುಡುಗೋಲು ಅಂತ ಅಂದ್ಬಿಟ್ಟು. ಕುರುಡುಗೋಲು ಸಿಗಲ್ಲ, ಕಳೆದೋಗ್ಬಿಡ್ತದೆ. ಆದ್ರೆ ಕುರುಡುಗೋಲು ಅಂತಾನೆ ಒಂದು ಹಾವು, ಮರಬೇಕಲ್ಲಿರ್ತಕ್ಕಂಥ ಹಾವು ಇದೆಲ್ಲ ಅದನ್ನು ಮಲಗಿರ್ತದೆ, ಅದನ್ನ ಕೈ ಎತ್ಕೊಂಡ್ಬಿಡ್ತಾನೆ. ಎತ್ಕೊಂಡು ಏನ್ ಮಾಡ್ತಾನೆ, ಇನ್ನ ಚೆನ್ನಾಗಿ ಕಣ್ಕಾಣಗಳ ಮಲಗಿರ್ತಾರಲ್ಲ, ಅವಾಗ ಅದನ್ನ ಟಿವಿ ತರ್ತಾನೆ. ಎಗಲೆ ಟೈಮ್ ಆಯ್ತು, ಬೆಳಿಗ್ಗೆ ಟೈಮ್ ಆಯ್ತು ಅಂತ ಕಳಿಸ್ತಾ ಇರ್ತಾನೆ. ಹಾವು ಹಿಡ್ಕೊಂಡು ಅವನೇನ್ ಮಾಡ್ತಾನೆ, ಎತ್ತು ನೋಡ್ತಾನೆ, ಈ ಕುರುಡನ ಕೈಯಲ್ಲಿ ವಿಷದ ಹಾವು ಇದೆ, ಅದನ್ನ ಮರಬೇಟ್ಕೊಂಡಿದ್ಬಿಡ್ತದೆ. ಅವನು ಕುರುಡನಿಗೆ ಹೇಳ್ತಾನೆ, ಏನ್ ಬುದ್ಧಿದರೆ ಏನೇ ಹಾವೆತ್ಕೊಂಡ್ಬಿಡ್ತೀರ ಕೈಲಿ ಅಂತ. ಏನೇ ನೀವು ನನಗೆ ಕಣ್ಕಾಣ ಇರೋದು ನಿಜ, ಆದ್ರೆ ಬುದ್ಧಿಗೆ ಅನ್ಕೊಂಡ್ಬಿಡ್ತೀಯಾ, ನನಗೆ ಬುದ್ಧಿನ ಅನ್ಕೊಂಡ್ಬಿಡ್ತೀಯಾ? ನೋಡು, ನನಗೆ ಕೈಲು ಕಾಣದೇ ಇರುವಂತ ಸಂದರ್ಭದಲ್ಲಿ ದೇವರು ನನ್ನ ಕುರುಡುವಾಗಿಂತ ಚೆಲುವಾಗಿರ್ತಕ್ಕಂಥ ಕುರುಡುಗಳನ್ನ ಕೊಟ್ಟಿದ್ದಾನೆ. ಇನ್ನೊಂದನ್ನ ಅದೆಷ್ಟು ಚೆನ್ನಾಗಿ ನೈಸಾಗಿದೆ, ನೀವು ಇದ್ದಕ್ಕೆ ಇಟ್ಕೊಳ್ಳೋದೇ ಪ್ಲಾನ್ ಮಾಡ್ತಾ ಇದ್ದೇನೆ, ಅಷ್ಟು ಗೊತ್ತಾಗಂತೇನೆ ನನಗೆ. ನಿಮ್ ಜೊತೆ ನನ್ನ ಬುದ್ಧಿಗೆ ಅಂತ ಕೇಳ್ಬೋದು. ಇಲ್ಲ ಕಡೆಯ ನಿಜವಾಗ್ಲೂ ಹಾವು ಇನ್ನೊಂದು ಬುದ್ಧಿ ಬಂದ್ಬಿಟ್ರೆ ಅದಕ್ಕೆ ಮೈ ಚಳಿ ಹುಟ್ಟೋಗ್ಬಿಟ್ಟು ಕಚ್ಚಿ ಅಂತಾನೆ. ಹೋಗ ನಿನ್ ಸಮಾಧಾನ ಮಾಡ ಅಂತ ಊಟ ಕೂಡ ಏನ್ ಮಾಡ್ತಾನೆ, ಒಳ್ಳೆ ಗೆಳೆಯನ್ನ ಬಿಟ್ಟು ಹೋಗ್ತಾ ಇರ್ತಾನೆ. ಹೋಗ್ತಿದ್ದಂಗೆ ಅದು ಮೈ ಮೇಲೆ ಬಿಸಿಲು ಬರುತ್ತೆ, ಹಾವಿಗೆ ಬಿಸಿಲು ಬಿದ್ದು ಆ ಕೂಡನ್ನ ಕಚ್ಚಿ ಸಾಯ್ತು, ಸತ್ತಾನ. ಸೊ ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಮ್ಗಿರ್ತಕ್ಕಂಥ ಮೂಢನಂಬಿಕೆಯಿಂದ, ನಮ್ಗಿರ್ತಕ್ಕಂಥ ಅಜ್ಞಾನದಿಂದ ನಾವು ಈ ಕೂಡ ಆವೇಶಕೊಂಡಿದ್ದಲ್ಲ ಹಂಗೆ ಬೇಡತಕ್ಕಂಥ ವಿಚಾರಗಳನ್ನ ನಮ್ಮ ತಲೆಗೆ ತುಂಬಿಕೊಂಡು ನಮ್ಗೆ ನಿಜವಾದಂಥ ವೈಚಾರಿಕತೆಗಳನ್ನ ಬಿಟ್ಬಿಟ್ಟಿದ್ದೀವಿ, ನಮ್ಮ ಪ್ರಜ್ಞೆಯನ್ನ ಮರ್ತಿದ್ದೀವಿ. ಹಾಗಾಗಬಾರದು ಅಂತಂದ್ರೆ ನಾವು ಆ ಕೂಡನಿಗೆ ಒಳ್ಳೆ ಗೆಳೆಯ ಎಚ್ಚರಿಸಿದ್ರಲ್ಲ, ಆ ತರ ನಾವು ಎಚ್ಚರಿಕೆಯಿಂದ ತೆಗೆದುಕೊಂಡು ನಾವೆಲ್ಲರೂ ಕೂಡ ಒಂದು ಪ್ರಜ್ಞೆ ಇರ್ತಕ್ಕಂಥದನ್ನ ಬೆಳೆಸ್ಕೊಂಡು ನಮ್ಮಿಂದ ಮಾತ್ರ ಈ ದೇಶಕ್ಕೆ ಏನಾದರೂ ಭವಿಷ್ಯ ಗುಣಾಂಗವನ್ನು ಕೊಡ್ಲಿಕ್ಕೆ ಸಾಧ್ಯ. ಆ ಹಿನ್ನೆಲೆಯಲ್ಲಿ ದಾನ್ ಫೌಂಡೇಶನ್ ಎಲ್ರಿಗೂ ಮಾರ್ಗದರ್ಶಕಾಗಿ, ಎಲ್ರಿಗೂ ಕೂಡ ಇರ್ತಕ್ಕಂಥ ಇನ್ನೂ ಅನೇಕ ಜನ ಮಹಿಳೆಯರಿಗೆ ಮಾರ್ಗ ತೋರಿಸಲಿ ಅಂತೇಳಿ ನಾನು ಹೇಳಿ ನಾನು ವಿನಂತಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ವೆರಿ ಥ್ಯಾಂಕ್ ಯು. ಮಲ್ಲಿಕಾರ್ಜುನ್ ಸರ್ ತಿಳಿಸ್ಕೊಟ್ಟು ಅವರಿಗೂ ಕೂಡ ನಮ್ಮೆಲ್ಲ
ಸಮಾಜದಲ್ಲಿ ಒಂದು ಒಗ್ಗಟ್ಟವಾಗಿ ಏನಾದ್ರು ಮಾಡಬೇಕು ಅಂತ ನಿಂತಿರೋದಕ್ಕೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ. ನಾನು ಇದರೆಲ್ಲ ಮಾಡ್ತಿರೋದಕ್ಕೂ ನಿಮ್ಗೆ ಎಲ್ಲರೂ ಸೇರಿ ಒಂದು ದೊಡ್ಡ ಚಪ್ಪಾಳೆ ಜೋರಾಗಬೇಕು. ನಾನು ಒಂದು ಶಿಲ್ಪ ಅಂತ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಕೇಳಿದ್ದೀರಾ? ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರ ಕೇಳಿದಿರಲ್ಲಪ್ಪ? ಕೇಳಿದಿರಲ್ಲ? ಆ ಸಂಸ್ಥೆಯಿಂದ ಬಂದಿದ್ದೀನಿ ನಾನು. ಸುಮಾರು ಒಂದು ದಶಕದಿಂದ 2010ರಿಂದ ಈ ಸಂಸ್ಥೆಯಲ್ಲಿದ್ದೀನಿ. ನಾನು ಧ್ಯಾನ, ಯೋಗ ಶಿಬಿರಗಳಲ್ಲಿ ನಾನು ಶಿಕ್ಷಕಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಇದು ಎಲ್ಲ ಕಡೆ ನಡೀತಿದೆ, ಎಲ್ಲಿ ಇಲ್ಲ ಅಂತಿಲ್ಲ. ಮಕ್ಕಳಿಂದ ಹಿಡಿದು ಎಲ್ಲ ಮಕ್ಕಳಲ್ಲಿ, ಹಳ್ಳಿಯಲ್ಲಿ, ದೇಶದಲ್ಲಿ ಎಲ್ಲ ಕಡೆ, ಯಾವ್ಯಾವ ದೇಶನೇ ಇಲ್ಲ, ಸುಮಾರು 180 ದೇಶಗಳಲ್ಲಿ ಈ ನಮ್ಮ ಸಂಸ್ಥೆಯ ಎಲ್ಲ ಧ್ಯಾನ ಶಿಬಿರಗಳು ನಡೀತಾ ಇದೆ ಸಕ್ಸಸ್ಫುಲ್ ಆಗಿ. ಅದ್ರ ಜೊತೆಲಿ ನಾವು 1300 ಸ್ಕೂಲ್ಸ್ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ, ಫ್ರೀ ಎಜುಕೇಶನ್ಸ್ ಮಾಡ್ತೀವಿ. ಲಕ್ಷಾಂತರ ಮಕ್ಕಳು ಫ್ರೀ ಎಜುಕೇಶನ್ ತಗೊಂಡಿದ್ದಾರೆ. ಜೊತೆಲಿ ನಮ್ಮ ಗುರುಗಳದ್ದು ಒಂದೇ ಒಂದು ಇದಿರೋದು ಏನಂದ್ರೆ ಎಲ್ಲರ ಮುಖದಲ್ಲಿ ನಗು ಬರಬೇಕು, ಸಂತೋಷ ಅನ್ನೋದನ್ನು ಪಡಿಬೇಕು. ಯಾವ ರೀತಿ ಪಡಿಬೇಕು, ಯಾವ ರೀತಿ ನಮ್ಮ ಜೀವನದಲ್ಲಿ ನಡೆಯುತ್ತಿರೋ ಒತ್ತಡಗಳನ್ನೆಲ್ಲ ಕೆಳಗಡೆ ಇಟ್ಟು ಮುಂದಕ್ಕೆ ಹೋಗುದು. ಹೌದಲ್ವ? ಬೇಕಲ್ಲ? ಎಲ್ಲರ ಜನರಿಗೆ ಒತ್ತಡ ಇದೆಯಲ್ಲಪ್ಪ, ಇದೆಯಲ್ವ? ಹೇಗೆ ಆ ಒತ್ತಡನ ನಾವು ನಿವಾರಿಸಿ ಮುಂದಕ್ಕೆ ಹೋಗೋದು ನೋಡಿ. ಇವಾಗ ಈ ಸಂಸ್ಥೆಯಲ್ಲಿ ಇವಾಗ ಈ ಪ್ರೋಗ್ರಾಮ್ ಬಂದ್ರಿ, ಬೆಳಗ್ಗೆ ಎದ್ರಿ ಕಷ್ಟಪಟ್ಟು ರೆಡಿ ಆದ್ರಿ, ಎಲ್ಲ ಒಬ್ಬ ಚೆನ್ನಾಗಿ ಕಾಣಿಸ್ಬೇಕಪ್ಪ, ಚೆನ್ನಾಗಿ ಎಲ್ಲರೂ ಮುಂದೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಬೇಕು ಅಂತ ಬಂದ್ರಿ. ಯಾರೊಬ್ರು ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ಯಾ ಅಂತ ಹೇಳ್ತಾರೆ. ನಿಮ್ದು ಇದು ಚೆನ್ನಾಗಿದೆ, ನಿಮ್ದು ಒಳ್ಳೆ ಚೆನ್ನಾಗಿದೆ, ನಿಮ್ ಕೈಯಲ್ಲಿ ದೊಡ್ಡ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ಯಾರೊಬ್ರು ಬಂದು ನಿಮ್ ಮೂಗ್ ಯಾಕೋ ಒಂಥರ ಇದೆ ಅಂದ್ರೆ ಮನೆಗೆ ಹೋಗಿ ಏನ್ ಮಾಡ್ತೀರಾ? ಫಸ್ಟ್ ಮೂಗು ಏನಪ್ಪಾ ಇವ್ರು ನನ್ನ ಮೂಗು ಹೇಳ್ತಾರೆ, ಅವ್ರು ಮೂಗು ನೋಡ್ಕೊಂಡಿದ್ದಾರೆ ಸರಿಯಾಗಿ ಅಲ್ವಾ? ಅಂದ್ರೆ 10 ಒಳ್ಳೆ ವಿಚಾರ ನಿಮ್ ಬಗ್ಗೆ ಹೇಳಿರ್ತಾರೆ. ಒಂದು ಯಾವುದೋ ಒಂದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಮನ್ಸಲ್ಲಿ ಅದನ್ನೇ ಚಿಂತನೆ ಅಂದ್ಬಿಟ್ರು, ಮಾಡ್ಬಿಟ್ರು ಹೇಳ. ಎಷ್ಟೋ ವರ್ಷದಿಂದ ಏನೋ ಒಂದು ಮಾತು ಹೇಳಿರ್ತಾರೆ, ಅದನ್ನೇ ಇಟ್ಕೊಂಡು ಮಾಡಿದ್ರು, ನೋಡ್ಬಿಟ್ಟು ಹೋಗ್ಬಿಟ್ಟು ಬಾಗಿಲು ಹಾಕೊಂಡ್ರು. ಕರೆಕ್ಟಾ? ಅದನ್ನೇ ಮನಸ್ಸಲ್ಲಿ ಯೋಚನೆ ಮಾಡಿ 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 ನೋಡ್ತಿದ್ದಿರಲ್ಲ ಯಾರು? ನಾನು ಅಲ್ಲ ಯಪ್ಪ, ಅವರು ಆರಾಮಾಗಿದ್ದಾರೆ. ಹೌದೇನು? ಈ ತರ ಏನಾಗ್ತಿದೆ ಜೀವನದಲ್ಲಿ, ಎಲ್ಲಾ ತರ ಒತ್ತಡಗಳು. ಹೆಣ್ಮಕ್ಳಾಗಿ ನಾವೇನಂದ್ರೆ ತುಂಬಾ ಸೆನ್ಸಿಟಿವ್ ಅಲ್ವಾ, ಸೂಕ್ಷ್ಮ. ಏನೇ ವಿಚಾರದಲ್ಲಿ ನಾವು ತುಂಬಾ ಬೇಗ ಭಾಗವಹಿಸಿ ಎಲ್ಲರಿಗೂ ಒಂದು ಜವಾಬ್ದಾರಿ ತಗೊಂಡು ಮಾಡ್ತಿರ್ತೀವಿ. ಬಟ್ ಏನಾಗ್ಬಿಡುತ್ತೆ, ಎಲ್ಲರೂ ಏನೋ ಒಂದು ಹೇಳ್ಬಿಟ್ರೆ, ಯಾರು ಒಂದು ಮಾತು ಸೃಷ್ಟಿ ಮಾಡಿ ಹೇಳ್ಬಿಟ್ರೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಜೀವನ ಎಲ್ಲ ಅಯ್ಯೋ ಹೀಗೆ ಅಂದ್ಬಿಟ್ರು, ನನ್ನ ಬಗ್ಗೆ ಹಾಗೆ ಅನ್ಕೊಂಡ್ಬಿಟ್ರು ಅನ್ಕೊಂತಾನೆ ಇರ್ತೀವಿ. ಹೌದಲ್ವ? ಈ ರೀತಿ ಅನ್ಕೊಂಡು ನಮ್ಮ ಬಗ್ಗೆ ನಮ್ಗೆ ಬೇಜಾರು. ಇದರ ಯೋಚನೆ ಜಾಸ್ತಿ ಆಲೋಚನೆ ಮಾಡಿ ಚಿಂತೆ ಮಾಡಿ ಮಾಡಿ ಏನಾಗುತ್ತೆ, ಆರೋಗ್ಯ ಕೆಡುತ್ತೆ. ಹೌದಲ್ವ? ಸೊಂಟ ನೋವು, ಭುಜ ನೋವು, ಶಕ್ತಿ ಇಲ್ಲ, ಯಾರು ಮಾಡ್ತಾರೆ, ನನ್ಗೆ ಮನಸ್ಸೇ ಬರ್ತಿಲ್ಲ, ಯಾಕೋ ಸುಸ್ತಾಗ್ತಿದೆ, ಆಗಿದೆಯಾ? ಆಗಿದೆ ಅಲ್ವಾ? ಇದನ್ನೆಲ್ಲ ನಾವು ಹೇಗೆ ನಿವಾರಿಸ್ಕೊಳ್ಳೋದು ನೋಡಿ. ನನ್ನ ಆರೋಗ್ಯ ಚೆನ್ನಾಗಿದ್ರೆ ನನ್ನ ಕುಟುಂಬ ನಾನು ನೋಡ್ಕೋಬಹುದು. ಹೌದೇನು? ನನ್ನ ಆರೋಗ್ಯನೇ ಚೆನ್ನಾಗಿಲ್ಲ ಅಂದ್ರೆ ಏನ್ ಮಾಡ್ತೀನಿ? ಮನೆಯಲ್ಲಿ ಸಿರಿ ಅಂತೀನಿ, ಎಲ್ಲರ ಮೇಲೆ ಸಿರಿಬಿಡ್ಬಿಡೋದು, ಕೋಪ, ಯಾಕಪ್ಪ ಕೋಪ. ಹೌದೇನು? ಯಾವ ರೀತಿ ಈ ಕೋಪ, ಎಲ್ಲರೂ ಹೇಳ್ತಾರೆ ಕೋಪ ಮಾಡ್ಕೊಂಬೇಡ, ಇದರ ಬೇಜಾರಲ್ಲಿ ಯೋಚನೆ ಮಾಡಲ್ಲ. ಬಟ್ ಯಾವ ರೀತಿ ಕೋಪ ಮಾಡ್ಕೊಂಡಿರೋದು ನಮ್ಗೆ ಇಷ್ಟ ಆಗಿರೋ ನಡಿ ಮಾಡ್ಬಿಡಾದ್ರೂ ಮಾಡ್ತಿರ್ತಾರಲ್ಲ, ಅದನ್ನ ಮುಂದೆ ನಾವು ಹೇಗೆ ನಗ್ನಂತ ಸಂತೋಷವಾಗಿ ನಮ್ಮ ನೆಮ್ಮದಿನ ಕಾಪಾಡೋದು ಅನ್ನೋದು ಮುಖ್ಯ. ಹೌದಲ್ಲ? ಕೊನೆಗೆ ಎಲ್ಲರೂ ನಮ್ಗೆ ಏನಪ್ಪ ಬೇಕು ಜೀವನದಲ್ಲಿ? ನೆಮ್ಮದಿನ. ಹೌದಲ್ವೋ? ಹೌದಲ್ವೋ? ಹೌದಲ್ವಾ? ಎಷ್ಟು ಜನ ನೆಮ್ಮದಿ ಬೇಕಪ್ಪ ಜೀವನದಲ್ಲಿ? ಬೇಕಿಲ್ಲ? ಬೇಕಲ್ವಾ? ಹೇಗೆ ಪಡ್ಕೊಳ್ಳೋದು? ಎಲ್ಲರೂ ನೆಮ್ಮದಿ ಬೇಕು, ಬಟ್ ಅದಕ್ಕೆ ಬೇಕಾಗಿರೋ ಅದಕ್ಕೋಸ್ಕರನೇ ನಾವು ಈಗ ಏನ್ ಮಾಡ್ತಿದ್ವಿ, ಒಂದು ಧ್ಯಾನ ಶಿಬಿರ ಅಂದ್ರೆ ಆನಂದೋತ್ಸವ ಅಂತ ಮಾಡ್ತಾ ಇದೀವಿ. ಇವತ್ತಿಂದ ಆಗಸ್ಟ್ 12ನೇ ತಾರೀಕಿಂದ 17 ಅಂದ್ರೆ 15ನೇ ತಾರೀಕುವರೆಗೂ ನಡೀತಿದೆ. ಈ ಬರೋ ತಿಂಗಳಲ್ಲಿ ನಿಮ್ಮ ರಾಜ್ಯದ ಕನಕಪುರದಲ್ಲಿ ಯಾವ್ಯಾವ ಹಳ್ಳಿಯಲ್ಲಿ ನಡೀತಿದೆ, ಆನ್ಲೈನ್ ನಡೀತಿದೆ. ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಬ್ಯಾಚ್ ಇದೆ. ಯಾವ ಬ್ಯಾಚ್ ಆದ್ರೂ ಜಾಯಿನ್ ಮಾಡ್ಕೊಳ್ಳಿ. ಆ ಬ್ಯಾಚ್ ಅಲ್ಲಿ ಮಾಡಿ ನಿಮ್ಮ ಬಗ್ಗೆ ನಿಮ್ಮ ಪರಿಚಯ, ನಮ್ಮ ಒತ್ತಡನ ನಾವು ಇಲ್ಲೇ ನಾವು ನಿವಾರಣೆ ಮಾಡ್ಕೊಂಡ್ರೆ, ಮನೆಯಲ್ಲಿ ಕಸ ಇರುತ್ತಲ್ವಾ ಅದು ನಾವು ಕ್ಲೀನ್ ಮಾಡಿದ್ರೆ ಏನಾಗುತ್ತೆ, ಸ್ವಚ್ಛ ಆಗುತ್ತೆ. ಸೊ ನಮ್ಮ ಒಳಗಡೆ ಇರೋ ಒತ್ತಡ ಇದನ್ನೆಲ್ಲ ನಾವು ಕ್ಲೀನ್ ಮಾಡಿದ್ರೆ ನಾವು ಸಂತೋಷವಾಗಿರ್ತೀವಿ. ನಾವು ಸಂತೋಷವಾಗಿದ್ರೆ ನಮ್ಮ ಸುತ್ತಮುತ್ತಲ ಜನ ಸಂತೋಷವಾಗಿರ್ತಾರೆ, ಒಬ್ಬ ರಾಜ್ಯವು ಸಂತೋಷವಾಗಿರುತ್ತೆ. ಹೌದಲ್ವ? ಅದನ್ನ ನಾವು ಕಲಿಬೋದು. ಸೊ ನಾವೇನ್ ಮಾಡೋಣ, ಇಷ್ಟೊತ್ತು ನಾವು ಕೂತಿದ್ದೀರಲ್ವಾ, ಈಗ ನಾವೇನ್ ಹೇಳಿದ್ವಿ, ಈಗ 12ರಿಂದ 17ನೇ ತಾರೀಕು ಇದೆ. ಹೇಗೆ ಮಾಡೋದು, ಯಾವ ರೀತಿ ಮಾಡೋದು ಅಂದ್ರೆ ನಾವು ಸಂಘದವ್ರ ಜೊತೆ ಮಾತಾಡಿ ನಿಮ್ಗೆ ಅದರ ಇನ್ಫಾರ್ಮೇಶನ್ ಎಲ್ಲ ಕೊಡ್ತೀರಿ. ಈಗ ಇದರಲ್ಲಿ ಒಂದು ಸ್ಪೆಷಲ್ ಏನಿದೆ ಅಂದ್ರೆ, ಇದು ಪೂರ್ತಿ ದೇಶದಂತೆ ನಡೀತಿದೆ, ಈ ಪೂರ್ತಿ ಇಂಡಿಯಾ ಲೆವೆಲ್ ನಡೀತಿದೆ, ಪೂರ್ತಿ ಭಾರತ ಇದರಲ್ಲಿ ಭಾಗವಹಿಸಿದೆ. 17ನೇ ತಾರೀಕು ಗುರುಗಳು ಶ್ರೀ ಶ್ರೀ ರವಿಶಂಕರ್
ನಡೆಸ್ತಾರೆ. ನೀವು ಆಶ್ರಮದಲ್ಲಿ ಬಂದು ಆಶ್ರಮದಲ್ಲಿ ಅವ್ರ ಮೂಲಕ ಅವ್ರ ಪ್ರೆಸೆನ್ಸ್ ಅಲ್ಲೇ ನಾವು ಇದನ್ನ ಮಾಡ್ತೀವಿ. ಸೊ ಈ ಅವಕಾಶನ ಖಂಡಿತ ನೀವು ಮಿಸ್ ಮಾಡಿ. ಅವ್ರಿಗೆ ಬೇಕಾಗಿರೋದು ಸಂತೋಷ, ಎಲ್ಲರ ಮುಖದಲ್ಲಿ ಒತ್ತಡ ಎಲ್ಲ, ಹೊರಗಡೆ ಹೋಗ್ಬೇಕು. ಏನೇ ಕಷ್ಟ ಆದ್ರೂ ಆರೋಗ್ಯ ನಮ್ಮ ಕೈಲಿರ್ಬೇಕು. ಆರೋಗ್ಯ ಒಂದು ಶಕ್ತಿ ಅನ್ನೋದು ಏನ್ ಬೇಕು ಅಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದ್ರೆ ಮಾತ್ರ ನಾವು ಶಕ್ತಿಯಿಂದ ಏನಾದ್ರೂ ಮಾಡೋಕ್ಕಾಗುತ್ತೆ. ಅದಕ್ಕೆ ಈ ಕೆಲವು ಟೆಕ್ನಿಕ್ಸ್ ಟೂಲ್ಸ್ ಎಲ್ಲ ಕಲಿಬೇಕು. ಈಗ ಏನ್ ಮಾಡೋಣ ಅಂದ್ರೆ ಎಲ್ಲರೂ ಕೂತಿದ್ರೆ ಎಲ್ಲ ನೇರ ಕುತ್ಕೊಳ್ಳೋಣ. ಎಲ್ಲ ಕುತ್ಕೊಳ್ಳಿ. ಬೆನ್ನ ನೇರ ಕುತ್ಕೊಬೇಕು. ಎರಡು ಕೈ ನಾವು ಹೀಗೆ ಮುಷ್ಟಿ ಮಾಡಿ, ರೋಮ ಮತ್ತೆ ಸುದರ್ಶನ್ ಅವರು ಸ್ವಲ್ಪ ಮುಂದೆ ಬನ್ನಿ. ಇವ್ರಿಗೊಂದು ಚಪ್ಪಾಳೆ ಕೊಡಿ. ನಮ್ಮ ಜೊತೆ ಬಂದಿದ್ದಾರೆ ಅವ್ರು. ಇವರು ಸಿಟಿಯಿಂದ ಬಂದಿದ್ದಾರೆ. ಜಸ್ಟ್ ನಿನ್ನೆ ರಾತ್ರಿ ಈ ಕಡೆ ಹೋಗ್ತಾ ಇದ್ದೀನಿ, ನನ್ನ ಜೊತೆ ಬನ್ನಿ ಅಂದ ತಕ್ಷಣ ಬಂದಿದ್ದಾರೆ. ಇವರು ರೋಮಾ ರಾಠೋರ್ ಅಂತ ಮತ್ತೆ ಸುದರ್ಶನ ಶ್ರೀಧರ್ ಅಂತ ಅವರು. ಇಬ್ಬರಿಗೂ ದೊಡ್ಡ ಚಪ್ಪಾಳೆ ಕೊಡಿ. ಸೊ ಎರಡು ಮುಷ್ಟಿ ಹೀಗೆ ಮುಂದೆ ಮಾಡ್ಕೊಂಡು ಕೈ ಮುಷ್ಟಿ ಮಾಡ್ಕೊಂಡು ಈ ತರ ಎಲ್ಲ ಮಾಡ್ಬೇಕು. ಒಟ್ಟಿಗೆ ಓಕೆನಾ? ಏನ್ ಮಾಡೋಣ, ಒಂದು ಭಸ್ತ್ರಿಕಾ ಪ್ರಾಣಾಯಾಮ ಹೇಳ್ಕೊಡ್ಬೇಕು. ಓಕೆನಾ? ಭಸ್ತ್ರಿಕಾ ಪ್ರಾಣಾಯಾಮ ಏನಕ್ಕೆ ಅಂದ್ರೆ ತುಂಬಾ ಸಿಟ್ಟು ಬರ್ತಿದೆ. ಯಾರು ಏನು ಹೇಳ್ಬಿಟ್ರು, ಅವ್ರು ಏನಾದ್ರು ಹೇಳ್ಬಿಟ್ರೆ ಬೇಜಾರು, ಯಾಕೆ ಹೇಳಿದ್ರೆ ಒಳಗಡೆ ಇಟ್ಟರೆ ಕೊರಿತಾ ಇರ್ತದೆ. ಅವಾಗ ಮಾಡುವಂತ ಒಂದು ಸಿಂಪಲ್ ಟೆಕ್ನಿಕ್. ನೀವು ಹೋಗ್ಬಿಟ್ಟು ಭಸ್ತ್ರಿಕಾ ಮಾಡಿದ್ರೆ ಎಲ್ಲ ಬರೋದು. ಮಾಡ್ಬೋದಾ ಟೆಕ್ನಿಕ್? ಏನ್ ಮಾಡೋಣ, ಮುಷ್ಟಿ ಮಾಡ್ಕೊಳ್ಳೋಣ. ಫಸ್ಟ್ ನೋಡಿ ಹೇಗೆ ಮಾಡೋದು. ಉಸಿರು ತಗೊಳ್ಳಿ ಅಂದಾಗ ಬ್ರೀದ್ ಇನ್ ಅಂದಾಗ ಕೈ ಮೇಲೆ ಹೋಗಿ ಕೈ ಹಿಚ್ಚತ್ತೆ. ಬ್ರೀದ್ ಔಟ್ ಅಂದ್ರೆ ಉಸಿರು ಹೊರಗಡೆ ಹಾಕಿ ಅಂದಾಗ ರಭಸವಾಗಿ ಕೈ ಕೆಳಗಡೆ ಹೀಗೆ ಬರುತ್ತೆ. ಓಕೆನಾ? ಮತ್ತೊಮ್ಮೆ ಬ್ರೀದ್ ಇನ್ ಔಟ್, ಬ್ರೀದ್ ಇನ್ ಔಟ್. ಎಲ್ಲ ಒಟ್ಟಿಗೆ ಮಾಡಿಲ್ಲ, ಮುಷ್ಟಿ ಮಾಡಿ ಭುಜದ ಮುಂದೆ ತಗೊಂಡ್ಬರೋಣ. ಉಸಿರು ತಗೊಳ್ಳಿ, ಉಸಿರು ಹೊರಗಡೆ ಹಾಕಿ, ಉಸಿರು ತಗೊಳ್ಳಿ, ಉಸಿರು ಹೊರಗಡೆ ಹಾಕಿ. ಎಲ್ಲರೂ ಒಟ್ಟಿಗೆ ಮಾಡಬೇಕು. ಓಕೆನಾ? ಇದು ಮಾಡುವಾಗ ಕಣ್ಣು ಮುಚ್ಚಿ ಮಾಡಬೇಕು. ಪಕ್ಕದಲ್ಲಿ ಏನ್ ಹೇಳ್ತಿದ್ದಾರೆ, ಮುನ್ನಲ್ಲಿ ಏನು ಬರ್ತಿದೆ, ಏನಿಗೆ ಹೇಗಿದೆ ಅವೆಲ್ಲ ಪಕ್ಕಕ್ಕೆ ಇಟ್ಬಿಡೋಣ. ಮಾಡ್ಬೋದಾ? ಸ್ವಲ್ಪ ಒಂದು 2 ನಿಮಿಷ ಅಷ್ಟೇ. ಮಾಡ್ಬೋದಾ? ಅಭಿನಂದನೆಗಳು. ಈಗ ಕೇವಲ 5 ನಿಮಿಷದಲ್ಲಿ ಕುಮಾರಗಳನ್ನು 5 ನಿಮಿಷದಲ್ಲಿ ನಮ್ಮ ಸದಸ್ಯರಿಗೆ ನೀವು ಬಂದಿರುವಂತಹ ಒಂದು ಇದನ್ನ ತಿಳಿಸ್ಕೊಡಿ. ಎಲ್ರಿಗೂ ನಮಸ್ಕಾರ. ಒಟ್ಟಾರೆ ಇದ್ಯಾ? ಈಗ ಮಳೆ ತುಂಬಾ ಇದೆ ನಮಗೆ. ಒಟ್ಟಾರೆ ಆಗ್ತಿಲ್ಲ ಯಾರು ಮತ್ತೆ ಕೇಳಿಸ್ತಿಲ್ಲ, ಅದಕ್ಕೆ ಎನರ್ಜಿ ಇಲ್ಲ. ಓಕೆ ಸರಿ ಆಯ್ತು, ಬೇಗ ಮುಗಿಸ್ಕೊಡ್ಬಿಟ್ಟು ಏನಿಲ್ಲ. ನಾನು ನಿಮ್ಗೆ ಗೊತ್ತಿರೋ ಹಾಗೆ ಕನಕಪುರ FPO ಅಂದ್ರೆ ರೈತರ ಒಂದು ಉತ್ಪಾದನೆ ಸಂಸ್ಥೆ ಅಂತ ಹೇಳ್ತೀವಿ. ಕನಕಪುರದಲ್ಲಿ ಒಂದು KOPC ಅಂತ ಹೇಳಿ ಇದೆ. ಆರ್ಗ್ಯಾನಿಕ್ FPO ಬರುತ್ತೆ. ಅಂದ್ರೆ ಸಾವಯವ ಕೃಷಿಕರು ಯಾರ್ಯಾರು ಈ ತಾಲೂಕಲ್ಲಿ ಇದ್ದಾರೆ ಕನಕಪುರ ತಾಲೂಕಲ್ಲಿ ಅವ್ರನ್ನೆಲ್ಲರೂ ಒಂದು ಕಡೆ ಒಕ್ಕೂಟ ಮಾಡಿ ಒಂದು FPO ಮಾಡಿ ಒಂದು ಆರ್ಗನೈಸೇಷನ್ ಮಾಡಿ ಅವ್ರು ಬೆಳೆಯುವಂತ ಪದಾರ್ಥಗಳನ್ನ ಅಲ್ಲಿ ತಗೊಂಡು ಬಂದು ಅದನ್ನು ಪ್ರಾಸೆಸ್ ಮಾಡಿ ಪುನಃ ಅದೇ ರೈತರಿಗೆ ಮತ್ತೆ ಬೆಂಗಳೂರಲ್ಲಿರುವಂತ ಜನರಿಗೆ ಮಾರುಕಟ್ಟೆ ಹಾಕ್ತಿದ್ದಾರೆ. ಸೊ ಇದರಲ್ಲಿ ನಿಮ್ಗೆ ಯಾರಾದ್ರೂ ಆಸಕ್ತಿ ವಹಿಸಿ ಅದರಲ್ಲಿ ಒಂದು ಬೆನಿಫಿಟ್ಸ್ ತಗೋಬೇಕು ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ರಿಜಿಸ್ಟರ್ ಮಾಡ್ಕೋಬಹುದು. ಕನಕಪುರ FPO ಅಂತ ಇಲ್ಲ ಇದೆ, ಮತ್ತು ಎಲ್ಲ ನಿಮ್ಮ ಅಧಿಕಾರಿಗಳಿಗೆ ಅಸೋಸಿಯೇಷನ್ ಬಗ್ಗೆ ಇನ್ಫಾರ್ಮೇಶನ್ಸ್ ಇದೆ. ಸೊ ಅವ್ರ ಹತ್ರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬಹುದು. ಬಂದು
ತುಂಬಾನೇ ಇವರೆಲ್ಲರೂ ಹೇಳಿದಂಗೆ ಎಲ್ಲಾ ಫೀಲ್ಡಲ್ಲೂ ಇದೀವಿ ನಾವು. ಇಲ್ಲ ಅಂತ ಏನಿಲ್ಲ. ಕೃಷಿ ಮಾಡೋದ್ರೆ ಎಷ್ಟೋ ಸರಿ ರೈತರು ಅಂತ ಹೇಳೋದಕ್ಕೂ ಹೆಚ್ಚಿಗೆ ರೈತ ಮಹಿಳೆ ಅಂತ ಹೇಳುವಂತ ಒಂದು ಕೆಲಸಗಳನ್ನ ನಾವು ಮಾಡ್ತಿದ್ದೀವಿ. ರೈತರು ಅಂತ ಹೇಳೋದು ಹೇಳಿದ್ರು ರೈತ ಕೃಷಿ ವ್ಯವಸಾಯ ಅಂತ ಏನಾದ್ರು ಬಂದ್ರೆ ಅದರಲ್ಲಿ ಮಾಡುವಂತ 70-80% ಭಾಗದ ಕೆಲಸಗಳೇನಿರುತ್ತೆ ಆ ಕೆಲಸಗಳನ್ನ ಆದಷ್ಟು ಮಹಿಳೆಯರೇ ಮಾಡ್ತಿರ್ತಾರೆ. ಹೌದಲ್ವಾ? ಒಪ್ಕೊಂತೀರಾ ಇದನ್ನ? ಓಕೆ. ಹಾಗಿದ್ರೆ ಅವರು ಎಲ್ಲಾ ಕೆಲಸಗಳನ್ನ ಮಾಡಿದ್ರು ಅವರಿಗೆ ಸ್ವಲ್ಪ ನಾಲೆಜ್ ಅಂದ್ರೆ ಟೆಕ್ನಿಕಲ್ ನಾಲೆಜ್ ಏನ್ ಹೇಳ್ತಿದ್ರೆ ಬೆಳೆಗಳ ಬಗ್ಗೆ ಅಥವಾ ಆ ಬೆಳೆಗಳಿಗೆ ಬರುವಂತ ಹುಳಗಳ ಬಗ್ಗೆ ರೋಗಗಳ ಬಗ್ಗೆ ಅಥವಾ ಅದಕ್ಕೆ ಹಾಕುವಂತ ಗೊಬ್ಬರಗಳ ಬಗ್ಗೆ ಮಾಹಿತಿ ಇರಲ್ಲ. ಈ ಮಾಹಿತಿನ ನಾವು ಕೂತಲ್ಲೇ ಪಡಿಬಹುದು ಅಂತಂದ್ರೆ ಈಸಿ ಆಗುತ್ತೆ. ತಗೊಳ್ಳೋಕೆ ಇಂಟ್ರೆಸ್ಟ್ ಇರುತ್ತಾ? ನೀವೀಗ ಬೆಳೀತಿರೋ ಬೆಳೆಗಳು ರಾಗಿ, ಹುರುಳಿ, ಅಲಸಂದೆ ಇವೆಲ್ಲ ಹೌದಾ? ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಅದರಲ್ಲಿ ನಿಮ್ಮ ಮೊಬೈಲ್ ಅಲ್ಲಿ ಆ ಮಾಹಿತಿ ಸಿಗುತ್ತೆ ಅಂತಂದ್ರೆ ನೀವು ಅದನ್ನ ನೋಡಕ್ ಇಷ್ಟಪಡ್ತೀರಾ? ಈಗ ನಮ್ಮ ಹತ್ರ ಎಲ್ಲರ ಹತ್ರ ವಾಟ್ಸ್ಆಪ್ ಅಪ್ಲಿಕೇಶನ್ ಇದೆ ಅಲ್ವಾ, ಅದ್ರಲ್ಲಿ ಎಲ್ಲರಿಗೂ ಮಾತಾಡ್ತಿರ್ತೀವಿ. ಟೈಪ್ ಮಾಡೋದು ಬರೋದ್ರ ಪರವಾಗಿಲ್ಲ, ವಾಯ್ಸ್ ನೋಟ್ಗಳು ಕಳಿಸ್ತಿರ್ತೀವಿ. ಸೊ ಅದೇ ತರ ಈ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು
ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮಗೆ ಯಾರು ರೆಫರೆನ್ಸ್ ಕೊಟ್ಟಿದ್ದು ಅಂತ ಕೇಳುತ್ತೆ. ನನ್ನ ನಂಬರ್ ಹಾಕೋಬಹುದು. ನನ್ನ ನಂಬರ್ 2 ಉಪಯೋಗ ಆಗುತ್ತೆ. ಇವಾಗ ನನ್ನ ನಂಬರ್ ಹೇಳ್ತೀನಿ ನಿಮಗೆ. ನನ್ನಿಂದ ಯಾರಾದರೂ ಬಿಸ್ನೆಸ್ ಮಾಡಬೇಕು, ನಾವು ಲೋನ್ ತಗೋಬೇಕು, ಏನೋ ಮಾಡ್ತೀವಿ ಅನ್ನೋ ಇಂಟ್ರೆಸ್ಟ್ ಇದ್ದರೆ ನೀವು ನನಗೆ ಕಾಲ್ ಮಾಡ್ಬೋದು. ಬಟ್ ನೀವು ಏನು ಬಿಸ್ನೆಸ್ ಮಾಡ್ತೀರ ಅಂತ ನಿಮಗೆ ಐಡಿಯಾ ಇರಬೇಕು. ನನ್ನ ಕೇಳಬೇಡಿ, ಹೋಗ್ಬಾರ್ದು. ಬೇಡ ನಾನು ಬಿಸ್ನೆಸ್ ಮಾಡಬೇಕು ಅಂತ ಏನು ಮಾಡ್ತೀನಿ ಅಂತ ನನ್ನ ಕೇಳಬೇಡಿ. ಬಿಸ್ನೆಸ್ ಇದ್ದರೆ ಮಾಡ್ತೀನಿ, ಲೋನ್ ಕೊಡಿಸಿ ಸಬ್ಸಿಡಿ ಕೊಡಿಸಿದ್ರೆ ನಾನು ಮಾಡ್ಕೊಡ್ತೀನಿ. ಓಕೆನಾ? ನನ್ನ ಹೆಸರು ಕುಮುದ. ನಂಬರ್ 966 966 353 9933 966 353 9933 ಇದನ್ನ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಾಗ ನಿಮ್ಮನ್ನು ಪರಿಚಯಿಸಿದವರು ಯಾರು ಅಂತ ಕೇಳುತ್ತೆ. ಅಲ್ಲಿಗೂ ನನ್ನ ನಂಬರ್ ಹಾಕಿ ನಿಮಗೆ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಡೌಟ್ ಇದ್ದರೆ ನನಗೂ ಫೋನ್ ಮಾಡಿ ನಾನು ಹೆಲ್ಪ್ ಮಾಡ್ತೀನಿ. ಇಲ್ಲಿ ಇನ್ನೊಂದು 2 ನಿಮಿಷ ತಗೋತೀನಿ. ನನ್ನ ಜೊತೆಲಿ ಒಬ್ಬರು ಹೆಣ್ಮಕ್ಳಿದ್ದಾರೆ, ಮನೆಯಲ್ಲಿ ಈ ಥರನೇ ಮನೆಯಲ್ಲಿದ್ದವರು. ಅವ್ರಿಗೆ ಯಾರೋ ಹೇಳಿದ್ರಂತೆ ಅವ್ರು ರಿಲೇಟ್ಸ್ ಮಿಕ್ಸ್ ಆಗೋದ್ರೆಲ್ಲ ಅವ್ರು ಚಿಕ್ಕದಾಗಿ ಮಾಡಿ ಮನೇಲಿ ಸುತ್ತಮುತ್ತದವ್ರಿಗೆ ನೆನಪಿಗೆ ಕೊಡ್ತಾ ಇದ್ರು. ಅವ್ರಿಗೆ ಹೇಳಿದಂತೆ ನೀನು ಸ್ವಲ್ಪ ಜಾಸ್ತಿ ಮಾಡು, ಬ್ರ್ಯಾಂಡಿಂಗ್ ಮಾಡು, ಮಾರ್ಕೆಟ್ ಆಗುತ್ತೆ ಅಂತ. ಈಗ ಎಷ್ಟು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಿದ್ದಾರೆ ಅಂತಂದವರು. ಬೆಂಗಳೂರಲ್ಲಿ ಆಲ್ಮೋಸ್ಟ್ ಅವರು ಕಮ್ಮಿ ಅಂದ್ರೆ ಒಂದು 10 ರಿಂದ 15 ಲಕ್ಷ ಬಿಸ್ನೆಸ್ ಮಾಡ್ತಾರೆ 4 ತಿಂಗಳಿಗೆ. ಅವ್ರು ಮನೇಲೆ ಮಾಡ್ತಿದ್ದಾರೆ ಈ ಸದ್ಯಕ್ಕೆ. ಅವ್ರಿಗೆ ಈ ಸ್ಕೀಮಲ್ಲಿ ಇವಾಗ ನಾವು ಲೋನ್ ತಗೊಂಡು ಈಗ ಕನ್ನಡಪುರದಲ್ಲಿ ಹೊಸದಾಗಿ ಶುರು ಮಾಡ್ತಾ ಇದ್ದೀವಿ. ಅವ್ರನ್ನ ವ್ಯಾಲ್ ಅಂತ ಕರೀತೀವಿ, ಅವ್ರ ಮನೆ ವ್ಯಾಲ್ ಅಂತ ಕರೀತಾರೆ. ಅವ್ರ ಕಡೆ ಪ್ರಾಡಕ್ಟ್ಸ್ ಇರುತ್ತೆ. ಅವ್ರು ನಿಮಗೆ